ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬ ಮನುಷ್ಯ ತನ್ನ ಬದುಕಿನಲ್ಲಿ ಅನುಭವಿಸುವ ನೋವು, ನಲಿವು, ಸುಖ, ದುಃಖ ಇದರೆಲ್ಲರ ನಡುವೆ ಮನುಷ್ಯನ ಮನಸ್ಸಿಗೆ ತಟ್ಟನೆ ಹೊಳೆಯುವ ಮಾತೆಂದರೆ ಕರ್ಮ. ಅಯ್ಯೋ ನನ್ನ ಕರ್ಮ ಅನುಭವಿಸಲೇಬೇಕೆಂದು ಆಗಾಗ ಹೇಳುತ್ತಾ ಇರುತ್ತೇವೆ. ನಮ್ಮ ಪ್ರತಿನಿತ್ಯ ಬದುಕಿನಲ್ಲಿ ಬೇಕು ಬೇಡಗಳ ನಡುವೆ ಕರ್ಮದ ಫಲ ನಮ್ಮನ್ನು ಹಿಂಬಾಲಿಸುತ್ತಾ ಇರುತ್ತದೆ. ಇವತ್ತಿನ ಎಪಿಸೋಡಿನಲ್ಲಿ ನಾವು ಕರ್ಮದ ಅರ್ಥವೇನು, ನಿಜಕ್ಕೂ ಕರ್ಮ ಅನ್ನೋದು ನಮ್ಮೊಂದಿಗೆ ಇರುತ್ತಾ, ಅದು ಹೇಗೆ ನಮ್ಮನ್ನು ಹಿಂಬಾಲಿಸುತ್ತದೆ, ಕರ್ಮ ಇದ್ದರೂ ಅದಕ್ಕೆ ಒಳ್ಳೆಯದು ಕೆಟ್ಟದು ತಾರತಮ್ಯ ಇರುತ್ತಾ ಅಂತ ಎಷ್ಟೋ ಪ್ರಶ್ನೆಗಳಿಗೆ ನಮ್ಮ ವೇದಶಾಸ್ತ್ರದಲ್ಲಿ ಏನೆಲ್ಲ ವ್ಯಾಖ್ಯೆ ನೀಡಿದೆ ಅಂತೆಲ್ಲ ನೋಡುತ್ತಾ ಹೋಗೋಣ. ಮತ್ತು ಬಹುಮುಖ್ಯವಾಗಿ ಇಂದಿನ ಜನ್ಮದಲ್ಲಿ ಮಾಡಿದ ಕೆಟ್ಟ ಕರ್ಮ ಫಲಗಳಿಗೆ ಪುನರ್ಜನ್ಮದಲ್ಲಿ ದೊರೆಯುವ ಕೆಟ್ಟ ಕರ್ಮ ಫಲಗಳನ್ನು ಸಹ ನೋಡೋಣ. ಮತ್ತು ಕರ್ಮಗಳಲ್ಲಿ ಎಷ್ಟು ವಿಧ, ಅವು ಯಾವುದೆಂದು ಸಹ ತಿಳಿಯೋಣ. ಮೊದಲಿಗೆ ಕರ್ಮ ಎಂದರೇನು ಎಂದು ತಿಳಿಯೋಣ. ಕರ್ಮ ಎನ್ನುವುದು ಆಡುಭಾಷೆಯ ಪದವಾದರೂ ಅದರ ಸರಿಯಾದ ಅರ್ಥವನ್ನು ತಿಳಿದವರು ಬಹಳ ವಿರಳ. ಹಲವರು ಏನಾದರೂ ಕೆಡುಕು ಉಂಟಾದಾಗ ಎಲ್ಲ ನನ್ನ ಕರ್ಮ, ಇದನ್ನು ತಪ್ಪಿಸಲಾಗದ ಹಣೆಯ ಬರಹ ಅಥವಾ ಅನುಭವಿಸಲೇಬೇಕಾದ ಮತ್ತು ಕೇವಲ ಕಹಿಯ ಅನುಭವಗಳನ್ನು ತಂದುಕೊಡುವ ವಿಧಿಯ ಎನ್ನುವ ಅರ್ಥದಲ್ಲಿ ಬಳಸುತ್ತಾರೆ. ಈ ರೀತಿಯ ಬಳಕೆ ಸರಿಯಲ್ಲ, ಏಕೆಂದರೆ ಕರ್ಮ ತಪ್ಪಿಸಲಾಗದ ವಿಧಿಯಲ್ಲ. ಕರ್ಮ ಎನ್ನುವ ಪದಕ್ಕೆ ಇನ್ನೂ ಆಳವಾದ ಅರ್ಥವಿದೆ. ಇದರ ಒಳಹೊಕ್ಕು ಸರಿಯಾದ ಅರ್ಥವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ. ಹಾಗಾದರೆ ಕರ್ಮ ಎಂದರೇನು? ಕರ್ಮ ಅಥವಾ ಕರ್ಮಫಲ ಎಂದರೆ ನಾವು ಮಾಡುವ ಪ್ರತಿಯೊಂದು ಕೃತ್ಯದ ಫಲಸ್ವರೂಪ. ಅಂದರೆ ಅದು ನಮ್ಮ ಕಾರ್ಯಗಳ ಮೂಲಕ ನಾವೇ ನಮ್ಮ ಕೈಯಾರೆ ನಮಗಾಗಿಯೇ ಕಟ್ಟಿಕೊಂಡ ಬುತ್ತಿ ಎಂದರೆ ತಪ್ಪಾಗಲಾರದು. ಈ ಬುತ್ತಿಯು ಹಬ್ಬದೂಟವಾಗಿರಬಹುದು ಅಥವಾ ಕಹಿಯ ಮೂಟೆ ಕೂಡ ಆಗಿರಬಹುದು. ಇದನ್ನೇ ನಮ್ಮ ಹಿರಿಯರು ಗಾದೆಯ ರೂಪದಲ್ಲಿ ಮಾಡಿದುಣ್ಣೋ ಮಹಾರಾಯ ಎಂದು ಹೇಳುವುದನ್ನು ನಾವು ಕೇಳಿದ್ದೇವೆ. ಈ ಸಿದ್ಧಾಂತಕ್ಕೆ ಹತ್ತಿರವಾದ ಭೌತಶಾಸ್ತ್ರದ ನಿಯಮವಾದ ನ್ಯೂಟನ್ಸ್ ಥರ್ಡ್ ಲಾ ರೂಪದಲ್ಲಿ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಎಂದು ಹೇಳಬಹುದು. ಈ ನಿಯಮದ ಅರ್ಥ ಏನೆಂದರೆ, ಉದಾಹರಣೆಗೆ ನಾವು ಒಂದು ಚೆಂಡನ್ನು ಎದುರು ಇರುವ ಗೋಡೆಯ ಕಡೆ ಜೋರಾಗಿ ಎಸೆದರೆ ಆ ಚೆಂಡು ಗೋಡೆಯನ್ನು ತಾಕಿದ ಮೇಲೆ ಅಷ್ಟೇ ವೇಗವಾಗಿ ನಮ್ಮ ಕಡೆ ಹಿಂತಿರುಗಿ ಬರುತ್ತದೆ. ಅಂದರೆ ನಾವು ಇತರರಿಗೆ ಕೊಡುವ ನೋವು, ನಲಿವು ಮುಂದೆ ಹಿಂತಿರುಗಿ ನಮ್ಮನ್ನು ಕೂಡ ಅದೇ ರೀತಿಯ ಅನುಭವಕ್ಕೆ ಗುರಿಪಡಿಸುತ್ತವೆ ಎಂದರ್ಥ. ಮತ್ತು ಒಂದು ಕೃತ್ಯದ ಫಲವು ಆ ಕರ್ತೃವನ್ನು ತಾಕಲು ಸಮಯದ ಅಂತರವಿರುತ್ತದೆ. ಆ ಸಮಯದ ಅಂತರ ಕೆಲವರಿಗೆ ಈ ಜನ್ಮದಲ್ಲೇ ಕೂಡಿರಬಹುದು ಅಥವಾ ಇನ್ನು ಕೆಲವರಿಗೆ ಮುಂದಿನ ಜನ್ಮದಲ್ಲಿ ಕೂಡಿರಬಹುದು. ಮತ್ತು ಇದು ಯಾರಿಗೂ ನಿರ್ದಿಷ್ಟವಾಗಿ ತಿಳಿಯದ ಸಂಗತಿ, ಏಕೆಂದರೆ ಪ್ರತಿಯೊಬ್ಬರೂ ಈ ಜನ್ಮದಲ್ಲೇ ಈಗಾಗಲೇ ತಾವು ಹಿಂದೆ ಮಾಡಿದ ಕೃತ್ಯಗಳ ಫಲಸ್ವರೂಪವಾದ ಕರ್ಮಫಲಗಳನ್ನು ಅನುಭವಿಸುತ್ತಾ ಇರುತ್ತಾರೆ. ಇದು ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾಗಿರುತ್ತದೆ. ಆದ್ದರಿಂದ ಇಬ್ಬರು ಈ ಜನ್ಮದಲ್ಲಿ ಒಂದೇ ರೀತಿಯ ಕೃತ್ಯವನ್ನು ಒಂದೇ ಸಮಯದಲ್ಲಿ ಎಸಗಿದರೂ ಅದರ ಫಲವನ್ನು ಅವರಿಬ್ಬರನ್ನು ಒಂದೇ ಸಮಯದಲ್ಲಿ ತಾಕದೇ ಇರುವ ಸಾಧ್ಯತೆ ಇದೆ ಎಂದು ನಮ್ಮ ಭಾರತೀಯ ವೇದಶಾಸ್ತ್ರ ಹೇಳುತ್ತದೆ.